ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಪಿ ಯು ಸಿ ಫಸ್ಟ್ ಇಯರ್ 2024-25 ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪಾರ್ಟ್ ಎ ಅಲ್ಲಿ ಬರುವಂಥ 1 to 9 ಕ್ವಶನ್ಸ್ MCQ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ 10ಇಂದ MCQ ಕ್ವಶನ್ಸ್ 15ವರೆಗೂ ಬರುತ್ತೆ, ಮತ್ತು 16ಇಂದ 20ವರೆಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ಸ್ ಎಲ್ಲನೂ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇವಾಗ ಪಾರ್ಟ್ ಎ ಅಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯು ಕ್ಯಾನ್ ನಾಟ್ ರೀಚ್ ಯುವರ್ ಫುಲ್ ಪೊಟೆನ್ಷಿಯಲ್ ಅಂಟಿಲ್ ಯು ಲರ್ನ್ ಟು ಲೈವ್ ಯುವರ್ ಲೈಫ್ ಇನ್ ದ ಪ್ರೆಸೆಂಟ್ ಅಂತ. ಅಂದರೆ ಪ್ರಸ್ತುತದಲ್ಲಿ ನಿಮ್ಮ ಜೀವನವನ್ನು ನಡೆಸಲು ನೀವು ಕಲಿಯುವವರೆಗೂ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ನೀವು ತಲುಪಲು ಸಾಧ್ಯವಿಲ್ಲ. ಅಂದರೆ ಇವಾಗ ನೋಡಿ, ನೀವು ಜೀವನ ನಡೆಸೋಕ್ಕೆ ಇವಾಗ ನೀವು ಕಲೀಲಿಲ್ಲ ಅಂತಂದರೆ ನಿಮ್ಮ ಸಾಮರ್ಥ್ಯವನ್ನು, ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸಾಧ್ಯವಿಲ್ಲ ಅಂತ. ಇವಾಗ ಪ್ರೆಸೆಂಟ್ ನಾವೇನು ಮಾಡ್ತೀವಲ್ಲ ಅದು ಫ್ಯೂಚರ್ಗೆ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ. ಇಲ್ಲಿ ನೋಡಿ, ಫಸ್ಟ್ PUC ಮಾಡೆಲ್ ಕ್ವಶನ್ ಪೇಪರ್ 1. ಸೊ 2024-25 ಪಾರ್ಟ್ ಎ ಅಲ್ಲಿ ನೋಡಿ ಇವಾಗ ನಾನು ಮಾಡುತ್ತಿರೋದು ಮ್ಯಾಥ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ ಎಲ್ಲಿ ಆಲ್ರೆಡಿ 1 to 9 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇವಾಗ 10ಇಂದ ನೋಡಿ, ಇಲ್ಲಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. 10th one ನೋಡಿ ಏನಿದೆ, ದ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ y² = -9x ಇದೆ. ಆಪ್ಷನ್ ಎ 9, ಆಪ್ಷನ್ ಬಿ -9, ಆಪ್ಷನ್ ಸಿ 9/4, ಆಪ್ಷನ್ ಡಿ 9/2 ಅಂತ. ಸೊ ನಮಗೆ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಇದೆ. ವಿ ಹ್ಯಾವ್ ಲೇಟೆಸ್ಟ್ rectum of parabola y² = 4ax. ಸೊ ಇದನ್ನು equation 1 ಅಂತ ತಗೊಂಡು ಇವಾಗ ಗಿವನ್ ಲೇಟೆಸ್ಟ್ ರೆಕ್ಟಮ್ ಆಫ್ ಪ್ಯಾರಾಬೋಲಾ, ಲೇಟೆಸ್ಟ್ ರೆಕ್ಟಮ್ ಆಫ್ ಪ್ಯಾರಾಬೋಲಾ. ಸೊ ಏನಿದೆ, y² = ನೋಡಿ -9x. ಸೊ equation 2. ಇವಾಗ ಕಂಪೇರ್ ಮಾಡಿದರೆ, ಕಂಪೇರಿಂಗ್ equation 1 and 2. ಸೊ ಏನು ಬರುತ್ತೆ ನಮಗೆ, 4ax = -9x. ಸೊ x ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ, 4a = -9. ಸೊ ಇದು ಲೇಟೆಸ್ಟ್ ರೆಕ್ಟಮ್ ಆಫ್ ದ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಅಂದರೆ -9. ನೋಡಿ ಈ ಥರ ಕೇಳ್ತಾನೆ, ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಕೊಟ್ಟಾಗ ನಮ್ಗೆ ಏನಿರುತ್ತೆ, y² = 4ax ಬರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಇಕ್ವೇಷನ್ y² -9x ಕೊಟ್ಟಿದ್ದಾನೆ, ಈ ಥರ ಕೊಡ್ತಾನೆ. ಸೊ ಅವಾಗ ಎರಡು ಇಕ್ವೇಷನನ್ನು ಕಂಪೇರ್ ಮಾಡಿಬಿಟ್ಟು, ಜನರಲಿ y² = 4ax ಇದೆ. ಸೊ ಕೊಟ್ಟಿರೋದು y² = -9x. ಎರಡು ಕಂಪೇರ್ ಮಾಡಿದಾಗ y² ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 4ax = -9x. ಸೊ x ಕ್ಯಾನ್ಸಲ್ ಆಗಿಬಿಟ್ಟು 4a = -9. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, 11th one ಇದೆ, ದ ಎಕ್ಸೆಂಟ್ರಿಸಿಟಿ ಆಫ್ ದಿ ಹೈಪರ್ಬೋಲಾ x² - y² = 1 ಅಂತ ಇದೆ. ಸೊ ಎಕ್ಸೆಂಟ್ರಿಸಿಟಿ ಏನಿದೆ ನಮಗೆ ಫಾರ್ಮುಲಾ ಅದು ಗೊತ್ತಿದ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಎಕ್ಸೆಂಟ್ರಿಸಿಟಿ = ಅಂದರೆ ಎಕ್ಸೆಂಟ್ರಿಸಿಟಿ ಅಂತಂದರೆ ಏನಾಗಿರುತ್ತೆ ನಮಗೆ, E = C/A ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಏನಿದೆ ನಮಗೆ, ಹೈಪರ್ಬೋಲಾ ಗಿವನ್ ಹೈಪರ್ಬೋಲಾ x² / 9 - y² / 16 = 1 ಅಂತ. ನೋಡಿ ಜನರಲ್ ನಮಗೆ ಹೈಪರ್ಬೋಲಾ ಏನಿದೆ, x² / a² + y² / b² = 1 ಅಂತ. ಸೊ ಇಲ್ಲಿ a² ಏನಾಗುತ್ತೆ ನಮಗೆ ವ್ಯಾಲ್ಯೂ 9. ಸೊ ಬಿ ಅಂತಂದಾಗ ನೋಡಿ, ಇಲ್ಲಿ b² ಏನಾಗುತ್ತೆ 16. ಸೊ ಎ ವ್ಯಾಲ್ಯೂ ಏನಾಗುತ್ತೆ ನಮಗೆ, a is 3, b is 16 ಅಲ್ಲ, 16 ಅಂದರೆ 4 ಬರುತ್ತೆ. ಸೊ a is 3, b is 4. ಸೊ ನಮಗೆ ಸಿ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ, ಅಥವಾ c² ಏನಾಗುತ್ತೆ, a² + b². ಸೊ ಇಲ್ಲಿ c² a² ಅಂತಂದರೆ 3² ಪ್ಲಸ್ b² ಅಂದರೆ 4². ಸೊ 3 3 is 9 + 16 is 25
ಸೊ ಸಿ ವ್ಯಾಲ್ಯೂ ಏನಾಗುತ್ತೆ ನಮಗೆ 5 ಬರುತ್ತೆ. ಸೊ ಎಕ್ಸೆಂಟ್ರಿಸಿಟಿ ನೋಡಿ, ಎಕ್ಸೆಂಟ್ರಿಸಿಟಿ ಏನಿದೆ ಸಿ ಡಿವೈಡೆಡ್ ಬೈ ಎ ಅಂತ. ಸಿ ಅಂದರೆ ಎಷ್ಟಿದೆ ನಮಗೆ 5, ಎ ಅಂದರೆ ಎಷ್ಟಿದೆ ನಮಗೆ 3. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಎಕ್ಸೆಂಟ್ರಿಸಿಟಿ ಅಂದರೆ ಏನಿದೆ ನಮಗೆ ಸಿ ಡಿವೈಡೆಡ್ ಬೈ ಎ ಅಂತ ಇದೆ. ಕೊಟ್ಟಿರೋ ಹೈಪರ್ಬೋಲ ಏನಿದೆ x² / 9 - y² / 16 = 1 ಅಂತ. ಸೊ ಅಕಾರ್ಡಿಂಗ್ ಟು ದ ಹೈಪರ್ಬೋಲಾ ಈಕ್ವೇಷನ್ ಏನಾಗುತ್ತೆ a² ನೋಡಿ x² / a² + y² / b² = 1 ಅಂತ ಇದೆ. ಸೊ ಇಲ್ಲಿ a² ಅಂತಂದರೆ 9 ಆಗುತ್ತೆ, b² ಏನಾಗುತ್ತೆ ನಮಗೆ 16. ಸೊ ಎ ವ್ಯಾಲ್ಯೂ ತೊಗೊಂಡಾಗ ನೋಡಿ a² ಅಂತಂದರೆ 9 ಆದರೆ ಎ ವ್ಯಾಲ್ಯೂ √9 = 3. ಅದೇ ಥರ b² ಅಂತಂದರೆ 16 ಇದೆ. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ನಮಗೆ √16 = 4 ಅಂತ. ಸೊ ಸಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ c² = a² + b². ಸೊ c² = 25 ಬಂತು. ಸೊ ಸಿ ಈಸ್ ಅ 5. ಸೊ ಎಕ್ಸೆಂಟ್ರಿಸಿಟಿ ಏನಿದೆ c/a, ಸಿ ಅಂದರೆ 5, ಎ ಅಂದರೆ ಏನಿತ್ತು ನಮಗೆ ಇಲ್ಲಿ 3 ಅಂತ. ಸೊ ಆನ್ಸರ್ 5/3, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 12th ಕ್ವೆಶನ್ ಇದೆ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ 1 ಏನಿದೆ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಾಮ್ ದಿ ಪಾಯಿಂಟ್ P of 6, 7, 8 to ZX plane is 7 ಅಂತ ಇದೆ. ಸೊ ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ A, B, C ಫ್ರಾಮ್ ದ X ಆಕ್ಸಿಸ್ ಈಸ್ √b² + a² ಅಂತ ಇದೆ. ಸೊ ಇಲ್ಲಿ ನೋಡಿ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ P of 6, 7, 8 ಇದೆ. ಸೊ ಇಲ್ಲಿ ಏನಾಗಿರುತ್ತೆ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು 6, y 7, z 8. ಬಟ್ ಅವ್ನು ಕೇಳ್ತಿರೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ZX ಪ್ಲೇನ್ ಈಸ್ ಅ 7. ZX ನೋಡಿ ಎಕ್ಸ್ ಅಂದರೆ ಇಲ್ಲಿ 6 ಮತ್ತು 8 ಇದು ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಈಸ್ ಅ 7. ಸೊ ವೈ ಪ್ಲೇನ್ ಇದೆ, ವೈಗೆ ಪರ್ಪೆಂಡಿಕ್ಯುಲರ್ ಇದೆ. ZX ಯಾವುದಕ್ಕಿದೆ ಪರ್ಪೆಂಡಿಕ್ಯುಲರು, ZX ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ವೈ ಅಂತ. ಸೊ ವೈ ವ್ಯಾಲ್ಯೂ ಏನಿದೆ ನಮಗೆ 7. ಎಸ್, ಸ್ಟೇಟ್ಮೆಂಟ್ 1 ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಅದೇ ಥರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ A, B, C ಫ್ರಾಮ್ ದಿ ಎಕ್ಸ್ ಆಕ್ಸಿಸ್ ಬಂದಾಗ ನೋಡಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ನಮಗೆ ಫಾರ್ಮುಲಾ ಇದೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ A, B, C from x-axis. So shortest distance ಏನಿದೆ √x2 - x1 whole square + y2 - y1 whole square ಇದೆ. ಸೊ √ ಇಲ್ಲಿ x2 - x1 ಏನಾಗುತ್ತೆ ನೋಡಿ x-axis ಅಂದರೆ a - a whole square ಪ್ಲಸ್ b - 0 whole square. x-axis ಅಂದರೆ a ವ್ಯಾಲ್ಯೂ ಬರುತ್ತೆ, ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಲ್ಲಿಗೆ a ವ್ಯಾಲ್ಯೂ ಆಗಿರುತ್ತೆ. ಅದೇ ಥರ y-axis ಅಂದರೆ b ಆಗಿರುತ್ತೆ. ಸೊ y-axis ಇಲ್ಲ, ಇಲ್ಲಿ 0 ಆಗುತ್ತೆ. ಅದೇ ಥರ z-axis ಅಂದರೆ c - 0 whole square. ಸೊ ಏನಾಗುತ್ತೆ √a - a ಅಂತಂದರೆ 0 ಪ್ಲಸ್ b - 0 is a b² ಪ್ಲಸ್ c - 0 is a c². ಸೊ ಆನ್ಸರ್ ಏನಾಗುತ್ತೆ b² ಪ್ಲಸ್ c². x-axis ಇದ್ದಾಗ ನೋಡಿ a - a ಬರುತ್ತೆ, y ಮತ್ತು z 0 ಆಗಿರುತ್ತೆ. ಅದೇ y-axis ಕೊಟ್ಟಿದ್ನಪ್ಪ ಅಂದರೆ x ಮತ್ತು z 0 ಆಗುತ್ತೆ. ಸೊ ಆವಾಗ a² ನೋಡಿ ಯಾವುದು y-axis ಕೊಟ್ಟಾಗ a² ಪ್ಲಸ್ c² ಬರುತ್ತೆ. ಈ ಥರ ನೋಡಿ. ಸೊ ಇಲ್ಲಿ ಕೊಟ್ಟಿರೋದು ನಮಗೆ √b² ಪ್ಲಸ್ a² ಅಂತ ಕೊಟ್ಟಿದ್ದಾರೆ. ಸೊ ರಾಂಗ್ ಆಗುತ್ತೆ ಇದು. ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಯಿತು ರಾಂಗ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೋಡಬೇಕಿಲ್ಲಿ ಪರ್ಪೆಂಡಿಕ್ಯುಲರ್ ಟು ಡಿಸ್ಟೆನ್ಸ್ ಫ್ರಮ್ ದ ಯಾವ ಪಾಯಿಂಟ್ ಇದೆ ZX ಪ್ಲೇನ್ ಈಸ್ 7. ಎಸ್, ಏನಕ್ಕಂದರೆ ZX ಪರ್ಪೆಂಡಿಕ್ಯುಲರ್ ಟು ದಿ ಪಾಯಿಂಟ್ y ಇದೆ. ಸೊ y ವ್ಯಾಲ್ಯೂ ಏನಿದೆ ನಮಗೆ 7. ಸೊ ಇಲ್ಲಿ ಬಂದಾಗ ಶಾರ್ಟೆಸ್ಟ್ ಡಿಸ್ಟೆನ್ಸು x-axis ಕೊಟ್ಟಾಗ y ಮತ್ತು z 0 ಆಗಿರುತ್ತೆ, ಬಟ್ x ವ್ಯಾಲ್ಯೂ a ಬಂದಿರುತ್ತೆ. ಸೊ a - a ಅಂದರೆ 0 ಆಗಿಬಿಡುತ್ತೆ, √b² ಪ್ಲಸ್ c². ಸೊ ಆಪ್ಷನ್ ಬಿ ಸ್ಟೇಟ್ಮೆಂಟ್ 2 ಈಸ್ ಅ ರಾಂಗ್. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್. ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್ ಅಂತ. ನೆಕ್ಸ್ಟ್ ನೋಡಿ 13th ಇದೆ. ಫಾರ್ ದ ಫಿಗರ್ ಗಿವನ್ ಬಿಲೋ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ 1, 8, 2 ಅಂತ.
ಸೊ ಡೈಗ್ರಾಮಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ ಇಲ್ಲಿ, ಇಲ್ಲಿ 1 ತೊಗೊಂಡಾಗ ಇದು ಕೂಡ 1 ಇದೆ. ಆಮೇಲೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ತೊಗೊಂಡಾಗ ನೋಡಿ ವೈ ವ್ಯಾಲ್ಯೂ ಕೂಡ 2 ಇದೆ. ಅದೇ ಥರ ಎಕ್ಸ್ ವ್ಯಾಲ್ಯೂ 2 ತೊಗೊಂಡಾಗ 3 ಇದೆ, ಮತ್ತು ಎಕ್ಸ್ ವ್ಯಾಲ್ಯೂ 4 ತೊಗೊಂಡಾಗ 2 ಇದೆ. ಸೊ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ. ಸೊ ಗಿವನ್ ಫಂಕ್ಷನ್ ಲಿಮಿಟ್ ಎಕ್ಸಿಸ್ಟ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಈಕ್ವಲ್ ಟು 2, ಎಕ್ಸ್ ಈಸ್ ಈಕ್ವಲ್ ಟು 4 ಅಂತ. ದ ಗಿವನ್ ಫಂಕ್ಷನ್ ಲಿಮಿಟ್ ಎಕ್ಸಿಸ್ಟ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ. ಸೊ ಯಾವುದು ಎಕ್ಸಿಸ್ಟ್ ಆಗುತ್ತೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾನೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಇನ್ ಕೇಸ್ ನಾವು ಎಕ್ಸ್ ವ್ಯಾಲ್ಯೂ ನೋಡಿ ಇಲ್ಲಿ ಸಪೋಸ್ 1 ತೊಗೊಂಡ್ರೆ, ಲೆಟ್ ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ ನೋಡಿ ಎಫ್ ಆಫ್ 1 ಈಸ್ ಈಕ್ವಲ್ ಟು y ವ್ಯಾಲ್ಯೂ ಕೂಡ ಏನಿದೆ ನಮಗೆ 1, ಎಸ್ ಎಕ್ಸಿಸ್ಟ್ ಆಗುತ್ತೆ ಫಸ್ಟ್ 1. ಅದೇ ಥರ ಸೆಕೆಂಡ್ ತೊಗೊಂಡಾಗ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ನೋಡಿ ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ತೊಗೊಂಡಾಗ ನೋಡಿ 2 ಇದೆ. ಸೊ ಇದು ಕೂಡ ಎಕ್ಸಿಸ್ಟ್ ಆಯಿತು. ಅದೇ ಥರ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 4 ತೊಗೊಂಡಾಗ ನೋಡಿ ಎಫ್ ಆಫ್ 4 ತೊಗೊಂಡಾಗ ವೈ ವ್ಯಾಲ್ಯೂ 4 ತೊಗೊಂಡಾಗ ಏನಿದೆ ನಮಗೆ 2 ಇದೆ. ಸೊ ಡಸ್ ನಾಟ್ ಎಕ್ಸಿಸ್ಟ್. ಇಲ್ಲಿ ನೋಡಿ ಇಲ್ಲಿ ಸೇಮ್ ಇದೆ 1 1 2 2 ಮತ್ತು 4 4, ಇದು ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಅದೇ ಥರ ಗಿವನ್ ಫಂಕ್ಷನ್ ಲಿಮಿಟ್ ಎಕ್ಸಿಸ್ಟ್ ಆಟ ಎಕ್ಸ್ ಈಸ್ ಈಕ್ವಲ್ ಟು 3 ನೋಡಿ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಇಲ್ಲೇ ಇಲ್ಲ. ಸೊ ಇಲ್ಲಿ ವೈ ವ್ಯಾಲ್ಯೂ 3 ಇದೆ ಬಟ್ ಎಕ್ಸ್ ವ್ಯಾಲ್ಯೂ ಇಲ್ಲ, ಸೊ ಫಾಲ್ಸ್. ಸೊ ಇಲ್ಲೇನಾಗುತ್ತೆ 1 2 ಮಾತ್ರ ಎಕ್ಸಿಸ್ಟ್ ಆಗುತ್ತೆ, 4ಗೆ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಸ್ಟೇಟ್ಮೆಂಟ್ 1 9 2 ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಈಸ್ ಆಪ್ಷನ್ ಎ 5, ಆಪ್ಷನ್ ಬಿ 6/5, ಆಪ್ಷನ್ ಸಿ 6, ಆಪ್ಷನ್ ಡಿ 5/6 ಅಂತ. ಸೊ ಇಲ್ಲಿ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್, ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ನೋಡಿ ಏನೇನಿದೆ 1 2 3 4 5 ನ್ಯಾಚುರಲ್ ನಂಬರ್ಸ್. ಸೊ 0 ಬರೋದಿಲ್ಲ, ಎಕ್ಸ್ಕ್ಲೂಡಿಂಗ್ 0 ಇರುತ್ತೆ ನ್ಯಾಚುರಲ್ ನಂಬರು. ಮೀನ್ ಡಿವಿಯೇಷನ್ ನೋಡಿ, ಮೀನ್ ಡಿವಿಯೇಷನ್ ಏನಾಗುತ್ತೆ ನಮಗೆ ಸಮೇಷನ್ ಐ ಈಸ್ ಈಕ್ವಲ್ ಟು 1 to n. ಸೊ ಮಾಡ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್ ಅಂತ. ಸೊ ಇಲ್ಲಿ ಎಕ್ಸ್ ಬಾರ್ ಅಂತಂದರೆ ಏನಾಗಿರುತ್ತೆ ನಮಗೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ನಂಬರ್ಸು, ಸಮ್ ಆಫ್ ದಿ ಗಿವನ್ ನಂಬರ್ ಇರುತ್ತೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಸಮ್ ಆಫ್ ದಿ ಗಿವನ್ ನಂಬರ್ಸ್ 5 ನಂಬರ್ಸ್ ಇದೆಯಲ್ಲ 1 + 2 3, 3 + 3 9, 9 + 4 13, 13 + 5 1 ನಿಮಿಷ 1 + 2 ಓಕೆ 3 + 3 6 ಸಾರಿ 6, 6 + 4 14, 10 + 5 15. ಸೊ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನಮಗೆ 5. ಸೊ 5 1s 5 3s. ಇವಾಗ ನೋಡಿ ಎಕ್ಸ್ ಬಾರ್ ಏನು ಬಂತು ನಮಗೆ 3. ಸೊ ಇವಾಗ ಮೀನ್ ಡಿವಿಯೇಷನ್ ಫೈಂಡ್ ಮಾಡಬೇಕಾದ್ರೆ ಫಸ್ಟು ಎಕ್ಸ್ ಇಲ್ಲಿ ನೋಡಿ ಸಮೇಷನ್ ಐ ಈಸ್ ಈಕ್ವಲ್ ಟು 1 to n ಇದೆ. ಸೊ x1 ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 1 ಮೈನಸ್ 3 ಮಾಡ್ ಇದೆ. ಸೊ ಏನು ಬಂತು ನಮಗೆ 2. ಅದೇ ಥರ x2 ಮೈನಸ್ ಎಕ್ಸ್ ಬಾರ್, ಸೊ 2 ಮೈನಸ್ 3 1. ಅದೇ ಥರ x3 ಮೈನಸ್ ಎಕ್ಸ್ ಬಾರ್ 3 ಮೈನಸ್ 3 0. mod x4 ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 4 ಮೈನಸ್ 3 1. ಅದೇ ಥರ x5 ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 5 ಮೈನಸ್ 3 ಈಸ್ 2. ನೋಡಿ ಆ್ಯಡ್ ಮಾಡಿದರೆ ಸಮೇಷನ್ ಇರೋದ್ರಿಂದ ಸಮ್ ಆಫ್ ದೀಸ್ ಏನು ಬರುತ್ತೆ ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ನೋಡಿ ಫಸ್ಟ್ 1 2 + 1 + 0 + 1 + 2. ಸೊ ಡಿವೈಡೆಡ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ನಮಗೆ 5. ಸೊ ಏನಾಗುತ್ತೆ 2 + 1 is 3, 3 + 1 4, 4 + 2 6, 6/5 ಮೀನ್ ಡಿವಿಷನ್. ನೋಡಿ ಯಾವ ಥರ ಇದೆ
ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂದಾಗ 1 2 3 4 5 ಬರುತ್ತೆ. ಮೀನ್ ಡಿವಿಯೇಷನ್ ಫಾರ್ಮುಲಾ ಏನಿದೆ ನಮಗೆ ಸಮೇಷನ್ i ಈಸ್ ಈಕ್ವಲ್ ಟು 1 ಟು n ಅಂತ. ಸೊ ಮಾಡ್ xi ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ n ಇದೆ. ಎಕ್ಸ್ ಬಾರ್ ಅಂದರೆ ಸಮ್ ಆಫ್ ದ ಗಿವನ್ ನಂಬರ್ಸ್ ಕೊಟ್ಟಿರೋದು ಸಮ್ ಮಾಡಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ 5 ಅಂತ. ಸೊ ನೋಡಿ ಇಲ್ಲಿ ಆ್ಯಡ್ ಮಾಡಿದಾಗ 1 + 2 + 3 + 4 + 5 ಈಸ್ 15 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ 5. ಸೊ ಎಕ್ಸ್ ಬಾರ್ ಏನು ಬಂತು 3. ಇಲ್ಲಿ ಐ ವ್ಯಾಲ್ಯೂ ಏನಿದೆ 1 2 3 ಸೊ n ಟೈಮ್ಸ್ ಇದೆ. ಸೊ 1 ತೊಗೊಂಡಾಗ x1 ಅಂದರೆ 1 - 3, x2 - ಎಕ್ಸ್ ಬಾರ್ ಅಂದರೆ ಫಿಕ್ಸ್ ಇದೆ ನಮ್ಗೆ ಆಲ್ರೆಡಿ ಫೈಂಡ್ ಮಾಡಿದ್ದು 3 ಅಂತ. ಸೊ x3 ಅಂದರೆ 3, x4 ಅಂದರೆ 4, x5 ಅಂದರೆ 5 ಇರುತ್ತೆ. ಸೊ ಈ ಕಡೆ ಎಕ್ಸ್ ಬಾರ್ ಫಿಕ್ಸ್ 3 ಸಬ್ಸ್ಟ್ರಕ್ಷನ್ ಮಾಡ್ತಾ ಹೋದಾಗ ಸೊ ಆನ್ಸರ್ ಬಂತು 2 1 0 1 2. ಸೊ ನೋಡಿ ಅಡಿಷನ್ ಮಾಡಿದರೆ ಸಮ್ ಅಂದರೆ ಸಮೇಷನ್ ಅಡಿಷನ್ ಮಾಡಬೇಕು ಇಲ್ಲಿ ಬಂದಿರೋದು. ಸೊ 6/5. ಸೊ ಯಾವುದಾಗುತ್ತೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೇಳ್ತಾನೆ. ನೆಕ್ಸ್ಟ್ ನೋಡಿ 15th ಕ್ವಶನ್ ಇದೆ. ದ ನಂಬರ್ ಆಫ್ simple events corresponding to the sample space. 2 coins are tossed once. ನೋಡಿ ಸ್ಯಾಂಪಲ್ ಸ್ಪೇಸ್ 2 ಕಾಯಿನ್ಸನ್ನು ಟಾಸ್ ಮಾಡಿದಾಗ ಫಸ್ಟ್ 2 ಹೆಡ್ ಇರ್ಬೋದು, ಮತ್ತು ಹೆಡ್ ಟೇಲ್ ಬರುತ್ತೆ, ಟೇಲ್ ಹೆಡ್ ಬರುತ್ತೆ, ಅಥವಾ 2 ಕೂಡ ಟೇಲ್ ಇರ್ಬೋದು. ಎರಡು ಕಾಯಿನ್ ಇದೆ, ಒಟ್ಟಿಗೆ ಟಾಸ್ ಮಾಡಿದಾಗ ನೋಡಿ ಅಂದರೆ ಒಂದು ಕಾಯಿನ್ಗೆ 2 ಫೇಸ್ ಇರುತ್ತೆ, ಒಂದು ಹೆಡ್ಡು ಒಂದು ಟೇಲು. ಸೊ ಎಟ್ ಎ ಟೈಮ್ ಟಾಸ್ ಮಾಡಿದಾಗ 2 ಹೆಡ್ ಇರ್ಬೋದು, ಒಂದು ಹೆಡ್ಡು ಒಂದು ಟೇಲ್ ಬರ್ಬೋದು, ಒಂದು ಟೇಲು ಒಂದು ಹೆಡ್ಡು, ಇಲ್ಲ 2 ಟೇಲು. ಸೊ ಎಷ್ಟು ಬರುತ್ತೆ 4 ಸ್ಯಾಂಪಲ್ ಸ್ಪೇಸಸ್ ಬರುತ್ತೆ. ಸೊ ನೋಡಿ ಈ ಥರ ಕೇಳ್ತಾನೆ ಪ್ರೊಬಬಿಲಿಟಿಯಲ್ಲಿ. ಸೊ ಇಲ್ಲಿವರೆಗೂ 15th ಏನಿದೆ ನಮಗೆ MCQ ಇದೆ. ಸೊ ಪಾರ್ಟ್ ಎಲ್ಲಿ 1 to 15 MCQ 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ ಈ ಥರ ಇದನ್ನೇ 3 ಕಾಯಿನ್ಸ್ ಅಂತ ಕೇಳ್ಬೋದು. ಅವಾಗ 3 ಹೆಡ್ಡು 3 ಟೇಲು ಮತ್ತು ಹೆಡ್ ಟೇಲು ಈ ಥರ 8 ಏನು ಬರುತ್ತೆ ಸ್ಯಾಂಪಲ್ ಸ್ಪೇಸಸ್ ಬರುತ್ತೆ. ಸೊ ಇಲ್ಲಿ ಏನಾಯಿತು ಆಪ್ಷನ್ 4 ಈಸ್ ಅ ಕರೆಕ್ಟ್, ಆಪ್ಷನ್ ಡಿ ಈಸ್ ಅ ಕರೆಕ್ಟ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.